ಎಲ್ಲರಿಗೂ ನಮಸ್ಕಾರ. ಇಷ್ಟೆಲ್ಲ ಹಿರಿಯರು ಇಷ್ಟು ಮಾತು. ನನ್ನ ಅಪ್ಪಯ್ಯ ಸಿಟ್ಟಿಗೆ ಯಾರಂತ ಕೇಳಿದ್ರೆ ನನ್ನ ಅಪ್ಪಯ್ಯ. ಇವರು ಸಿಟ್ಟಲ್ಲ. ನಾನು ಮೂಲ ಚಿಕ್ಕನಿಂದ ನೋಡಿದವಳು. ಯಾರತ್ತೋ ಮನೆ ಎಮ್ಮೆ ಬಂದು ನಮ್ಮನೆ ಪೈಪ್ ಲೈನ್ ಅಂತ ತುಂಡು ಮಾಡೋದಕ್ಕೆ ನನಗೆ ಪೆಟ್ಟು ಬಿದ್ದಿತ್ತು. ಅಂದ್ರೆ ಆಗ ನಿದ್ದೆ ಬಿಡುವಂತ ಪರಿಸ್ಥಿತಿ. ನಿದ್ದೆ ಬಿಟ್ಟಾಗ ಸಿಟ್ಟನ್ನು ಸಹಜವಾಗಿ ಜಾಸ್ತಿ ಆಗ್ತದೆ. ಇಲ್ಲಿದ್ರೆ ನಮ್ಮ ಸ್ವಲ್ಪ ಮುಂಗೋಪ. ಆದ್ರೆ ನಾನು ಚಿಕ್ಕಂದಲ್ಲಿ ಅಪ್ಪನ ಜೊತೆ ವೇಷ ಮಾಡ್ಲಿಕ್ಕೆ ಹೋಗ್ತಿದ್ದಾಗ ಒಂದು ದಿನವೂ ನಾನು ಬಯಸ್ಕೊಂಡೆ ದಿನವೇ ಇಲ್ಲ. ಒಂದು ವೇಷವೂ ನನ್ನ ಹತ್ರ ಚಂದ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದ್ಯಾಕಂದ್ರೆ ಅಪ್ಪನ ಮೇಲಿನ ಭಯದಿಂದ ನನಗೆ ಹಾಕಿರ್ತಿತ್ತು. ಅಯ್ಯೋ ತಪ್ಪದೆ ಅಪ್ಪ ಬೈತಾರೇನೋ ಅಂತ ಅಂದುಕೊಂಡೇ ತಪ್ಪ ಹೋಗ್ತಿದ್ದೆ. ಆಮೇಲೆ ಬೈಗುಡವೇ ಪ್ರಸಾದ ರೂಪದಲ್ಲಿ ಪ್ರತಿ ಸರಿ ಸಿಗ್ತಿತ್ತು ನನಗೆ. ಆದ್ರೆ ಇವತ್ತು ಎಲ್ಲಿ ನಿಂತು ಪ್ರಾಮಾಣಿಕವಾಗಿ ಮನಸ್ಸಿನಿಂದ ಹೇಳ್ತೀನಿ, ನನ್ನಪ್ಪನ ಪ್ರತಿಯೊಂದು ಬೈಗುಡವೇ ಇವತ್ತು ನನಗೆ ಆಶೀರ್ವಾದ ಆಗಿದೆ. ಸಣ್ಣ ಇದ್ದಾಗ ಯಾಕೆ ಬೈತಾರಂತ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನಾನು ದೊಡ್ಡವಳಾದ್ಮೇಲೆ ಪ್ರತಿಯೊಂದು ಬೈಗುಳದ ಹಿಂದಿನ ಅರ್ಥ ಏನು, ಯಾಕೆ ಬೈತಿದ್ರು, ನನಗೆ ನನ್ನಿಂದ ಏನು ನಿರೀಕ್ಷೆ ಇತ್ತು ಎನ್ನುವುದು ನನಗೆ ಅರ್ಥ ಆಗ್ತಾ ಹೋದಾಗೆ ಪ್ರತಿಯೊಂದು ನನಗೆ ಆಶೀರ್ವಾದವೇ ಆಗಿದೆ. ಇನ್ನು ಯಾವಾಗಲೂ ನನ್ನಪ್ಪ ಹೇಳುವಂತ ಮಾತು, ಒಳ್ಳೆ ಕಲಾವಿದ ಆಗಿದ್ರೆ ಯಾವ ಊರು ಹಾಳು ಬೀಳೋದಿಲ್ಲ. ಆದ್ರೆ ಒಳ್ಳೆ ಮನುಷ್ಯರಾಗಿದ್ರೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗುತ್ತೆ ಅಂತ. ಅವರು ಯಾವತ್ತೂ ನುಡಿದಂತೆ ನಡೆದುಕೊಂಡವರು. ಇಲ್ಲಿ ಮಗಳಾಗಿ ಖಂಡಿತವಾಗಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಬೇಕಾದಂತ ಯಾವ ಅನಿವಾರ್ಯತೆ ಇಲ್ಲ. ನಾನು ಅನುಭವಿಸಿದ್ದನ್ನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಯಕ್ಷಗಾನ ಪ್ರಪಂಚದಲ್ಲಿ ನಾನು ಯಕ್ಷಗಾನ ಕಲಾವಿದರಾಗಿ ಮುಂದುವರಿತಾ ಇದ್ದೇನೆ. ನನಗೂ ಯಕ್ಷಗಾನದ ಪ್ರಪಂಚ ಏನು ಅಂತ ಗೊತ್ತು, ರಂಗಸ್ಥಳ ಏನು ಗೊತ್ತು, ಚೌಕಿ ಏನು ಗೊತ್ತು, ಕಲಾವಿದರ ಮನಸ್ಥಿತಿ ಗೊತ್ತು, ಮನುಷ್ಯರ ಮನಸ್ಥಿತಿಯೂ ಗೊತ್ತು. ಹಾಗಾದ್ರೆ ಒಳ್ಳೆ ಮನುಷ್ಯ ಆಗುತ್ತೆ, ಒಳ್ಳೆ ಕಲಾವಿದ ಆಗೋದಕ್ಕಿಂತಲೂ ಒಳ್ಳೆ ಮನುಷ್ಯ ಆಗೋದು ಯಾಕೆ ಮುಖ್ಯ? ಒಮ್ಮೊಮ್ಮೆ ಚೌಕಿ ಮನೆಯಲ್ಲಿ ಅನ್ನಿಸ್ತದೆ. ಎಷ್ಟೋ ಕಲಾವಿದರು, ನಾನು ನಿಷ್ಠೂರವಾಗಿ ಹೇಳ್ತೇನೆ, ಎಷ್ಟೋ ಕಲಾವಿದರು ಅಲ್ಲಿ ಒಂದು ಹೆಣ್ಣು ಮಗು ಹೋಯಿತು ಅಂತಾದ್ರೆ ಬಹುತೇಕ ಅವಳ ಬಗ್ಗೆ ಒಳ್ಳೆಯ ಮಾತನಾಡುವರು ಬಹಳ ಕಡಿಮೆ ಇದ್ದಾರೆ. ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಗಾಸಿಪ್ಗಳನ್ನು ಮಾಡುವಂಥದ್ದು, ಇದು ಕಲಾವಿದರು ಚೌಕಿ ಮನೆಯಲ್ಲಿ ಮಾಡುವಂತ ವಿಷಯ. ಹಾಗಾದ್ರೆ ಬೇರೆಯವರು ಮಾಡುದಿಲ್ಲ ಅಂತಲ್ಲ, ನಾವು ಆ ಫೀಲ್ಡ್ ಇರೋದ್ರಿಂದ ನಮ್ಮಲ್ಲಿ ನೇರವಾಗಿ ಕಾಣಿಸುತ್ತೆ. ಇಂಥ ಈ ಸಂದರ್ಭದಲ್ಲಿ ಒಂದು ದಿನವೂ ಒಂದು ಕ್ಷಣಕ್ಕೂ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದನ್ನು, ನಿಕೃಷ್ಟವಾಗಿ ಮಾತಾಡಿದ್ದನ್ನು ನಾನು ನನ್ನ ತಂದೆ ಬಾಯಿಗೆ ಯಾವತ್ತೂ ನೋಡ್ತೇನೆ. ಇದು ಪ್ರತಿಯೊಬ್ಬ ಕಲಾವಿದ ಅನುಸರಿಸಬೇಕಾದಂತ ವಿಷಯ. ಇದು ರಂಗದ ಮೇಲಿನ ಅವರ ಅಧ್ಯಯನ ಏನು, ವ್ಯಕ್ತಿತ್ವ ಏನು, ಅದನ್ನು ಫಾಲೋ ಮಾಡೋರು ಇರಬಹುದು. ಆದರೆ